ಇಲ್ಲಿ 365 ಡೇಸ್ 24 ಅವರ್ಸ್ ಪಕ್ಷಿಗಳು ಬಂದು ನೀರು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಉಂಟಿಲ್ಲಿ. ಪ್ರತಿಯೊಂದು ಮರದ ಮೇಲೆ 1 ರಿಂದ 2 ಏರ್ ಪ್ಯೂರಿಫಿಕೇಶನ್ ಪ್ಲಾಂಟ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. 365 ಡೇಸ್ 24 ಅವರ್ಸ್ ನೀರು ಕುಡಿಲಿಕ್ಕೆ ನೀರಿನ ತೊಟ್ಟಿ. ಈ ಕರೆಂಟ್ ಹೊಡೆಯುವಂಥದ್ದು ಮಳೆಗಾಲದಲ್ಲಿ ಏನು ಹೇಳ್ತಾರೆ, ಪಾಲೆ ಮರ ಇದ್ರೆ ಆ ಜಾಗ ಸೇಫ್. ನಮಸ್ಕಾರ ವೀಕ್ಷಕರೇ, ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಈ ವಿಡಿಯೋದಲ್ಲಿ 2 ಪಾರ್ಟ್ ಇದೆ. ಮೊದಲನೇ ಪಾರ್ಟ್ನಲ್ಲಿ ನನ್ನ ಸ್ನೇಹಿತರಾದ ಮಹೇಶ್ ಶೆಣೈ ಅಂತ, ಉಡುಪಿ ಜಿಲ್ಲೆಯ ಕಟ್ಪಾಡಿಯವರು, ವ್ಯಕ್ತಿತ್ವ ವಿಕಸನ ತರಬೇತುದಾರರು. ಅವರಿಗೆ ಪರಿಸರದ ಬಗ್ಗೆ ತುಂಬ ಆಸಕ್ತಿ. 7 ವರ್ಷಗಳ ಹಿಂದೆ ಮಿಯಾವಾಕಿ ಕಾನ್ಸೆಪ್ಟ್ನಲ್ಲಿ ತಮ್ಮದೇ 2 ಸೆನ್ಸ್ ಜಾಗದಲ್ಲಿ ಒಂದು ಅರಣ್ಯವನ್ನ ರಚನೆ ಮಾಡಿ ಬಹಳ ಯಶಸ್ವಿಯಾಗಿದ್ದಾರೆ ಅವರು. ಓಕೆ, ಸೊ ಈ ಅರಣ್ಯ ಏನು, ಹೇಗೆ ನಾವು ಮಾಡ್ಬೋದಾ ಅನ್ನೋದು ಒಂದು ಪಾರ್ಟ್. ಆದರೆ ಇನ್ನೊಂದು ಪಾರ್ಟ್ನಲ್ಲಿ ಪ್ರಾಯಶಃ ವಿಶ್ವದ ಅತ್ಯಂತ ದೊಡ್ಡ ಕ್ರಿಕೆಟ್ ಬ್ಯಾಟ್ ಒಂದನ್ನು ನಾನು ತೋರಿಸೋದಕ್ಕೆ ಹೊರಟಿದ್ದೇನೆ. ಇನ್ಫ್ಯಾಕ್ಟ್ ಆ ಬ್ಯಾಟ್ ಇನ್ನೂ ಸಿದ್ಧ ಆಗಿಲ್ಲ, ಬಟ್ ಮುಂದೆ ರೆಡಿ ಆಗುತ್ತೆ. ಕ್ರಿಕೆಟ್ ಬ್ಯಾಟ್ನದ್ದು ಒಂದು ಸೈಜ್ ಎಷ್ಟು ಕೇಳಿದ್ರೆ ಒಂದು 34-36 ಇಂಚಸ್ ಅಷ್ಟೇ. ಆದರೆ ಇದು ಮಾತ್ರ 13,000 ಸ್ಕ್ವೇರ್ ಫೀಟ್ನಲ್ಲಿ ತಯಾರಾಗುವ ಕ್ರಿಕೆಟ್ ಬ್ಯಾಟ್ ಮಾಡೋದಕ್ಕೆ ನಮಗೆ ಮರಗಳು ಬೇಕು. ಮರದಿಂದ ತಯಾರಾಗುತ್ತೆ. ಮರವನ್ನು ಕಡಿತಾರೆ, ಬಟ್ ಇಲ್ಲಿ ಮರಗಳನ್ನು ಕಡಿಯಲ್ಲ, ಮರಗಳನ್ನು ನೆಟ್ಟು ಬೆಳೆಸುವ ಪ್ರಯತ್ನ ನಡೀತಾ ಇದೆ. ಅದು ಯಾರ ಹೆಸರಲ್ಲಿ ಗೊತ್ತಾ? ಈ ವಿಡಿಯೋ ನೋಡಿ. ಇದರಲ್ಲಿ ಸರಿಸುಮಾರು ಒಂದು 11 ಬೇರೆ ಬೇರೆ ಪ್ರಭೇದದ ಗಿಡಗಳಿವೆ. ಇದು ಈ ಮಿಯಾವಾಕಿ ವನ, ಗಣಪತಿ ವನವನ್ನು ನಾನು ಮಾಡಿದಂಥದ್ದು ಸಾಧಾರಣ ಒಂದು 8 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದೆ. ಇದು ಮಾಡಲಿಕ್ಕೆ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಈ ಕರಾವಳಿ ಭಾಗದಲ್ಲಿ ಅಂತರ್ಜಲ ಮಟ್ಟ ಸಿಕ್ಕಾಪಟ್ಟೆ ಕುಸಿತಾ ಇದೆ. ಮೊನ್ನೆ ಡಿಸೆಂಬರ್ ತನಕ ಮಳೆ ಇದ್ರೂ ಕೂಡ ನಮಗೆ ಈಗ ನೀರಿನ ಸಮಸ್ಯೆ ಬರ್ತಾ ಇದೆ. ಈ ನೀರಿನ ಸಮಸ್ಯೆ ಬರಬಾರ್ದು ಮತ್ತು ಜೀವ ವೈವಿಧ್ಯ, ಈ ಗುಬ್ಬಚ್ಚಿ, ಚಿಟ್ಟೆ ಮತ್ತು ಅಂತಹ ಈ ಪಕ್ಷಿಗಳಿಗೆಲ್ಲ ಸಹ ನಿಲ್ಲಕ್ಕೆ ನೆಲೆ ಇಲ್ಲದಂತ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರಲ್ಲೂ ಸಹ ಕಾಂಕ್ರೀಟ್ ಜಂಗಲ್ ಆಗಿ ಅವುಗಳಿಗೊಂದು ವಾಸಸ್ಥಾನ ಇಲ್ಲ. ಮತ್ತು ಅಫ್ಕೋರ್ಸ್ ಏರ್ ಪ್ಯೂರಿಫಿಕೇಶನ್ಗೆ ಕೂಡ ಈ 3 ಮುಖ್ಯ ಉದ್ದೇಶದಿಂದ ನಾನು ಇದನ್ನು ಪ್ರಾರಂಭ ಮಾಡಿದ್ದು. ಈ ಮಿಯಾವಾಕಿ ವನದ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ 1 ಮೀಟರ್ ಗ್ಯಾಪಲ್ಲಿ ನಾನು ಸಾಧಾರಣ 11 ಸರಿಸುಮಾರು 11 ರೀತಿಯ ಬೇರೆ ಬೇರೆ ಜಾತಿಯ ಗಿಡಗಳನ್ನು ನಟ್ಟಿದ್ದೇನೆ. ಮತ್ತು ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ 365 ಡೇಸ್ 24 ಅವರ್ಸ್ ಪಕ್ಷಿಗಳು ಬಂದು ನೀರು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಉಂಟಿಲ್ಲಿ. ಅದಕ್ಕಿಂತ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ನಾನು ಬಹಳಷ್ಟು ಮಿಯಾವಾಕಿ ವನವನ್ನು ನೋಡಿ ಈ ಮಿಯಾವಾಕಿ ವನವನ್ನು ಮಾಡಿದ್ದು. ಇದರಲ್ಲಿ ಏರ್ ಪ್ಯೂರಿಫಿಕೇಶನ್ ಅನ್ನು ಮತ್ತಷ್ಟು ಈ ಜಾಗವನ್ನು ಸರಿಯಾಗಿ ಪರಿಣಾಮಕಾರಿಯಾಗಿ ಬಳಸ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಮರದ ಮೇಲೆ ಒಂದು ಏರ್ ಪ್ಯೂರಿಫಿಕೇಶನ್ ಪ್ಲಾಂಟ್ ಇದೆ. ಅದರಲ್ಲಿ ಮನಿ ಪ್ಲಾಂಟ್ನ 3 ವೆರೈಟಿ, ಬೇರೆ ಇತರ ಶೇಡ್ ಲವಿಂಗ್ ಪ್ಲಾಂಟ್ನ 2 ವೆರೈಟಿ, ಟೋಟಲ್ 5 ವೆರೈಟಿಯ ಏರ್ ಪ್ಯೂರಿಫಿಕೇಶನ್ ಪ್ಲಾಂಟ್ ಇಲ್ಲಿ ನಮ್ಮ ಹತ್ರ ಇದೆ. ಸರ್ ನೋಡಿ, ಏರ್ ಪ್ಯೂರಿಫಿಕೇಶನ್ ಪ್ಲಾಂಟ್ ಅಂತ ಹೇಳಿದೆ. ಇದು ಫಿಲೋಡ್ಯಾಂಡ್ರಾನ್ ವೆರೈಟಿಯ ಒಂದು ಪ್ಲಾಂಟ್ ಸರಿಸುಮಾರು 15 ಫೀಟ್ ಬೆಳೆದಿದೆ. ತಾವು ಈ ಎಲ್ಲ ಕಡೆ ನೋಡಿದ್ರೆ ಪ್ರತಿಯೊಂದು ಮರದ ಮೇಲೆ 1 ರಿಂದ 2 ಏರ್ ಪ್ಯೂರಿಫಿಕೇಶನ್ ಪ್ಲಾಂಟ್ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಇದು ನೋಡಿ, ಇದು ನಮ್ಮ ಪಕ್ಷಿಗಳಿಗೆ 365 ಡೇಸ್ 24 ಅವರ್ಸ್ ನೀರು ಕುಡಿಲಿಕ್ಕೆ ನೀರಿನ ತೊಟ್ಟಿ. ಸೂಪರ್ ಸರ್. ಈ ಪ್ಯೂರಿಫಿಕೇಶನ್ ಪ್ಲಾಂಟ್ ಅಂತ ಹೇಳಿದ್ರಿ, ಹೌದು, ಅದು ಹೇಗೆ ಕೆಲಸ ಮಾಡುತ್ತೆ? ಸೊ ಇದು ನಾಸಾದಲ್ಲಿ ನಡೆದಂತ ರಿಸರ್ಚ್. ಈ ನಾಸಾದಲ್ಲಿ ನಡೆದಂತ ರಿಸರ್ಚ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸೈಂಟಿಸ್ಟ್ ಏನ್ ಮಾಡ್ತಾರಂತ ಹೇಳಿದ್ರೆ, ಗ್ಯಾಸ್ ಚೇಂಬರ್ ಅಲ್ಲಿ ಈ ಹಾರ್ಮ್ಫುಲ್ ಗ್ಯಾಸ್ ಬಿಟ್ಟು ಅದರಲ್ಲಿ ಈ ಏರ್ ಪ್ಯೂರಿಫಿಕೇಶನ್ ಪ್ಲಾಂಟ್ ಇಡ್ತಾರೆ. ಈ ಪ್ಲಾಂಟ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ತಾವು, ಮನಿ ಪ್ಲಾಂಟ್ ನ ಒಂದು 2-3 ವೆರೈಟಿ ಇದೆ. ಫಿಲೋಡ್ಯಾಂಡ್ರನ್ ಇದೆ, ಫಿಲೋಡ್ಯಾಂಡ್ರನ್ ಅಲ್ಲಿ 2 ವೆರೈಟಿ ಇದೆ, ಅಲ್ಲಿ ಒಂದಿದೆ. ಸೊ ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ, ಇಲ್ಲೊಂದು 2-3 ಬಳ್ಳಿ ಇದೆ. ಹೌದೌದು. ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಈ ವೆಹಿಕಲ್ ನಿಂದ ಮತ್ತು ನಮ್ಮ ಪೇಂಟ್ ಇರ್ಬೋದು, ಬೇರೆ ಬೇರೆ ಏನು ಏರ್ ಪೊಲ್ಯೂಷನ್ ಮಾಡ್ತದೆ, ಅದನ್ನು ಆ ಏರ್ ಅನ್ನು ತಗೊಂಡು ಪ್ಯೂರಿಫೈ ಮಾಡಿ ಪ್ಯೂರ್ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡ್ತದೆ ಈ ಪ್ಲಾಂಟ್ಗಳು. ಸರ್, ಇಲ್ಲಿಗೆ ಹೊಂದುವಂತಹ ಗಿಡಗಳನ್ನ ಹಾಕಿ ಈಗ ಮರಗಳಾಗಿ ಬೆಳೆದಿವೆ. ಈಗ ಈ ವಿಡಿಯೋವನ್ನ ನೋಡಿದವರು ಬಾಗಲಕೋಟೆಯಲ್ಲಿ, ಬಳ್ಳಾರಿಯಲ್ಲಿ, ಬೆಳಗಾಮಲ್ಲಿ ಮಾಡೋದಕ್ಕೆ ಹೊರಡ್ತಾರೆ. ಅದು ಅಂದ್ರೆ ಈ ಗಿಡಗಳು ಅಲ್ಲಿ ವರ್ಕ್ ಆಗಲ್ಲ. ಸರಿ, ಆಗ ಅವ್ರು ಏನ್ ಮಾಡ್ಬೇಕು? ಸೊ ಅಂತಹ ಸಂದರ್ಭದಲ್ಲಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ತಜ್ಞರು ಇರ್ತಾರೆ, ಗಿಡ ಯಾವ್ದು ಬೆಳಿಬೋದು ಅಂತೇಳಿ. ಆ ಸ್ಥಳದಲ್ಲಿ ಯಾವ ಮರ ಬೆಳೆಯುತ್ತೆ ಅದರ ಮಾಹಿತಿಯನ್ನು ತಗೊಂಡು
ಸ್ಥಳೀಯವಾಗಿ ಬೆಳೆಯುವಂತಹ ಮರಗಳನ್ನ ನೆಡಬೇಕಂತ ಹೇಳಿ ಮಿಯಾವಾಕಿ ಅವರು ಹೇಳಿದ್ದಾರೆ, ಮತ್ತು ಇದು ಆಲ್ರೆಡಿ ಪ್ರೂವನ್. ವರ್ಲ್ಡ್ ವೈಡ್ ಜನರು ಈ ಮೆಥಡ್ ಅನ್ನು ಫಾಲೋ ಮಾಡ್ತಾ ಇದ್ದಾರೆ. ಓಕೆ, ಈಗ ಸದ್ಯಕ್ಕೆ ಬಹಳ ಮುಖ್ಯವಾಗಿ ಬೇಕು ಮಿಯಾವಾಕಿಯಲ್ಲಿ ಬೇಕೇ ಬೇಕಂತ ಹೇಳುವಂತ ಗಿಡಗಳು ಯಾವ್ದಾದ್ರು ಇದೆಯಾ? ಇದು ಬಹಳ ಜನ ಕೇಳ್ತಾರೆ ನನ್ನ ಹತ್ರ, ಏನಂತ ಹೇಳಿದ್ರೆ ಇಂಪಾರ್ಟೆಂಟ್ ಗಿಡ ಯಾವುದು ಅಂತ ಹೇಳಿ. ಅದು ಇಂಪಾರ್ಟೆಂಟ್ ಗಿಡ ನನ್ನ ಪ್ರಕಾರ 2 ಗಿಡ ನಡ್ಲೇಬೇಕು ಪ್ರತಿಯೊಬ್ರು. ಅದು ನಾನು ನಮ್ಗೆ ಇಲ್ಲಿ ತೋರಿಸ್ತೇನೆ. ಒಂದು ಗಿಡ, ಇದರ ಹೆಸರು ಏನಂತ ಹೇಳಿದ್ರೆ ಸೊರಗೆ ಅಂತ ಹೇಳಿ. ಈ ಸೊರಗೆ ಏನ್ ಮಾಡ್ತದಂತ ಹೇಳಿದ್ರೆ, ಇನ್ನು ದೊಡ್ಡ ಚಾಲೆಂಜ್ ಏನಂತ ಹೇಳಿದ್ರೆ, ದುಂಬಿಗಳಿಗೆ ಆಹಾರ ಇಲ್ಲದೆ ದುಂಬಿಗಳ ಸಂತತಿಯ ನಾಶವಾಗುವಂತಹ ರಿಸ್ಕ್ ಅಲ್ಲಿ ಇದ್ದೇವೆ. ಇದು ನೀವು ಫಿಗ್ ನೋಡಿರ್ಬೋದು, ಈ ಮರ ದೊಡ್ಡದಾಗಿ ಬೆಳೆದು ಇದರ ಫುಲ್ ದೊಡ್ಡ ದೊಡ್ಡ ಹೂವನ್ನು ಬಿಡ್ತದೆ ಇದು. ಸೊ ಈ ರೀತಿ ಬಿಟ್ಟಂತಹ ಹೂವಿನಲ್ಲಿ ದುಂಬಿಗಳು ಸರಿಸುಮಾರು 1.5 ಕಿಲೋಮೀಟರ್ನಿಂದ ಬಂದು ಅವುಗಳಿಗೆ ಆಹಾರ ಸಿಗ್ತದೆ. ಇದಕ್ಕೋಸ್ಕರ ಇದೊಂದು ಬೇಕೇ ಬೇಕು. ಮತ್ತೊಂದು ಪಾಲೆ ಮರ ಏನಂತ ಹೇಳಿದ್ರೆ, ನಮ್ದು ಅದು ನೆಟ್ಟಂತದ್ದು ಸತ್ತು ಹೋಗಿದೆ. ಈ ಸರ್ತಿ ಪುನಃ ಮಳೆಗಾಲ ಆದ ಅಂದ ನಡ್ಲಿಕ್ಕುಂಟು. ಪಾಲೆ ಮರ ದೊಡ್ಡದಾಗಿ ಬೆಳೆದು ಈ ನಿಮ್ಮ ಮಿಂಚು ಏನಿದೆ ಆ ಮಿಂಚನ್ನು ಹೀರುವಂತಹ ಕೆಪಾಸಿಟಿ ಇರುವಂತದ್ದು ಕೇವಲ ಪಾಲೆ ಮರಕ್ಕೆ ಮಾತ್ರ. ಸೊ ಹೀಗಾಗಿ ಈ ಕರೆಂಟ್ ಹೊಡೆಯುವಂಥದ್ದು ಮಳೆಗಾಲದಲ್ಲಿ ಏನ್ ಹೇಳ್ತಾರೆ, ಪಾಲೆ ಮರ ಇದ್ರೆ ಆ ಜಾಗ ಸೇಫ್. ಇದಕ್ಕಿಂತ ಸ್ವಲ್ಪ ದೊಡ್ಡದು ಅಂತ ಹೇಳಿದ್ರೆ 30 ಸೆಂಟ್ಸ್ 13,020 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಕ್ರಿಕೆಟ್ ಬ್ಯಾಟ್ ನ ಶೇಪ್ ಅಲ್ಲಿ ಒಂದು ಮಿಯಾವಾಕಿ ವನವನ್ನು ಮಾಡ್ತಾ ಇದ್ದೇನೆ. ಮತ್ತು ಇದಕ್ಕೆ ನಾನು ಸಚಿನ್ ತೆಂಡೂಲ್ಕರ್ ವನ ಅಂತೇಳಿ ಕರಿತಾ ಇದ್ದೇನೆ. ಸಚಿನ್ ತೆಂಡೂಲ್ಕರ್ ಮಿಯಾವಾಕಿ ಫಾರೆಸ್ಟ್ ಅಂತೇಳಿ ಕರಿತಾ ಇದ್ದೇನೆ. ಅದೇನು ಅವ್ರ ಹೆಸರು ಇಟ್ಟಿದ್ದೀರಿ? ಇವತ್ತು ನಮ್ಮ ಪರಿಸರವನ್ನು ಉಳಿಸ್ಲಿಕ್ಕೆ ಸಚಿನ್ ತೆಂಡೂಲ್ಕರ್ ನಂತವರು ಪ್ರತಿಯೊಬ್ರು ಬರಬೇಕು. ಕೇವಲ 1-2 ರನ್ ತೆಗೆದ್ರೆ ಆಗೋದಿಲ್ಲ. ಇವತ್ತೇನಾಗಿದೆ ಅಂತ ಹೇಳಿದ್ರೆ 4-6 ಹೊಡೆಯುವಂತವರೇ ಬರಬೇಕು. ಈಗಾಗಲೇ ಸಂತೋಷ ಪಡ್ತೇನೆ, ಯಾಕಂತ ಹೇಳಿದ್ರೆ 3 ಜನ ಈಗಾಗಲೇ ಬಂದಿದ್ದಾರೆ ಅಂತ ಹೇಳ್ತೇನೆ, ನಾನ್ ಬಿಟ್ಟು. ಅದರಲ್ಲಿ ನಮ್ಮ ಬಂಟಕಲ್ನ ಆಲ್ಫ್ರೆಡ್ ವಿನ್ಸೆಂಟ್ ಮಾನಿಸ್ ಅವರು ತನ್ನ 50 ಜಾಗದಲ್ಲಿ ಈ ನನ್ನ 840 ಸ್ಕ್ವೇರ್ ಫೀಟ್ ಗಣಪತಿ ವನದಿಂದ ಸ್ಫೂರ್ತಿ ಪಡೆದು ಹಲವಾರು ಜನರು ಮಿಯಾವಾಕಿ ವನಗಳನ್ನು ಮಾಡಿದ್ದಾರೆ. ಸೊ ನಾನು ಬಂದವರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಅವರಿಗೆ ಸ್ವಂತ ಮಿಯಾವಾಕಿ ವನವನ್ನು ಮಾಡಲಿಕ್ಕೆ ಅವರಿಗೆ ಗೈಡ್ ಕೂಡ ಮಾಡಿದ್ದೇನೆ. ಅದರಲ್ಲಿ ಆಲ್ಫ್ರೆಡ್ ವಿನ್ಸೆಂಟ್ ಮಾನಿಸ್ ಅವರು 50 ಸೆಂಟ್ಸ್ ಜಾಗದಲ್ಲಿ ಸರಿಸುಮಾರು 3,000 ಸಸಿಗಳನ್ನು ನೆಟ್ಟಿದ್ದಾರೆ. ಈಗ ಚಂದ್ರ ಶೆಟ್ಟಿ ಅವರು ಕುತ್ಪಾಡಿಯಲ್ಲಿ 1,500 ಸಸಿಯನ್ನು ನೆಟ್ಟಿದ್ದಾರೆ. ಶರಾವತಿ ಮೇಡಮ್ ಅವರು ಎಲ್ಲೂರಿನಲ್ಲಿ ಅವರು ಸಹ ಸಾಧಾರಣ 2,500ದಿಂದ 3,000 ಸಸಿ ನಡ್ತಾ ಇದ್ದಾರೆ. ಇಲ್ಲಿ 3,000 ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು, 11,000 ಸಸಿಗಳು ಕೇವಲ ಈ 4 ವನದಲ್ಲಿ ಬಂದಿವೆ, 4 ಕಡೆಯಿಂದ ಬಂದಿದ್ದೇವೆ. ಸೊ ಹಾಗಾಗಿ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಗೆ ಸಚಿನ್ ತೆಂಡೂಲ್ಕರ್ ಅಂತಹ 4-6 ಹೊಡೆದು ಸೆಂಚುರಿ ಮಾಡಿದಂತಹ ವ್ಯಕ್ತಿಗಳು ನಮ್ಗೆ ಬೇಕು. ಅದಕ್ಕೋಸ್ಕರ ಈ ವನದ ಹೆಸರು ಸಚಿನ್ ತೆಂಡೂಲ್ಕರ್ ಮಿಯಾವಾಕಿ ಫಾರೆಸ್ಟ್. ಪರ್ಫೆಕ್ಟ್. ಈಗ ಇಲ್ಲಿ ಗಿಡಗಳನ್ನ ನೆಡೋದು ಯಾವಾಗ, ನಾವು ಬರ್ಬೋದಾ? ನಿಮ್ಮನ್ನು ನಾನು ಈಗಲೇ ವೆಲ್ಕಮ್ ಮಾಡ್ತಾ ಇದ್ದೇನೆ. ತಾವು ಮಳೆಗಾಲ ಮುಗ್ದ ನಂತರ ಇಲ್ಲಿ ಪ್ಲಾಂಟೇಶನ್ ಮಾಡೋಣ. ತಾವು ಸಮಯ ಕೊಡಿ. ಆ ಸಂದರ್ಭದಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ವಿಡಿಯೋವನ್ನು ಕೂಡ ಮಾಡಿ. ಅವಿನಾಶ್ ಅವರೇ ಬನ್ನಿ, ಸ್ವಾಗತ ನಿಮ್ಗೆ ಮಾತ್ರ ಅಲ್ಲ, ಇದನ್ನು ವಿಡಿಯೋ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಆಗಸ್ಟ್ ಎಂಡ್ ಅಲ್ಲಿ, ಯಾಕಂತ ಹೇಳಿದ್ರೆ ಈಗ ನಾವು ಮಣ್ಣಿನ ಪದರವನ್ನು ಮಾಡಿ ರೆಡಿ ಮಾಡ್ತೇವೆ. ಆಗಸ್ಟ್ ಎಂಡ್ ಆಗುವಾಗ ಮಳೆ ಕಡಿಮೆ ಆಗತ್ತೆ. ಐದರ್ ಮಳೆ ಸ್ಟಾರ್ಟ್ ಆಗುವಾಗ ಅಥವಾ ಮಳೆ ಎಂಡ್ ಆಗುವಾಗ ಗಿಡ ನೆಡಲಿಕ್ಕೆ ಸೂಕ್ತ. ಇಲ್ಲಿ ನಾವು ಸ್ವಲ್ಪ ತಗ್ಗು ಪ್ರದೇಶ ಆದ್ರಿಂದ ರಿಸ್ಕ್ ತಗೊಳ್ಳಲ್ಲ. 9 ತಿಂಗಳು ಒಂದ್ಸರ್ತಿ ಗಿಡ ಬೆಳೆದ ನಂತರ ಅದು ಸಾಯಲ್ಲ. ಸೊ ಆಗಸ್ಟ್ ಎಂಡ್ ಅಲ್ಲಿ ಮಳೆಗಾಲ ಮುಗ್ದು ಇನ್ನೊಂದು ಮಳೆಗಾಲ ಪ್ರಾರಂಭವಾಗುವಾಗ ಗಿಡ ಎಲ್ಲ ದೊಡ್ಡದಾಗಿರ್ತದೆ. ಹಾಗಾಗಿ ಗಿಡಗಳು ಸಾಯುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಅದಕ್ಕೋಸ್ಕರ ಆಗಸ್ಟ್ ಎಂಡ್ ಅಲ್ಲಿ ಇದನ್ನು ಪ್ಲಾಂಟೇಶನ್ ಅನ್ನು ಮಾಡ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.